ವಿಶೇಷ ದಿವಸ ಏನಿವತ್ತು. ಇವತ್ತು ಶಿವೋಹಂ ಶಿವ ದೇವಸ್ಥಾನದಲ್ಲಿ ಸನಾತನ್ ಧರ್ಮ ಯಾತ್ರಾ ನಾಳೆ ಮಹಾಶಿವರಾತ್ರಿ ದಿವಸ ಸ್ಟಾರ್ಟ್ ಆಗುತ್ತೆ. ಏನ್ ಶುರು ಮಾಡ್ತಾ ಇದೀವಿ ನಾವು. ಇದು ಒಂದು ಹೊಸ ಯಾತ್ರಾ ಇದೆ, ಹೊಸ ಗುಫಾ ಮಾಡಿದೆ. ಮುಂಚೆ ಶಿವ ಜೊತೆ ಕೈಲಾಶ್ ಪರ್ವತ್ ಸ್ಪೆಷಲ್ ವ್ಯೂ ಇದೆ. ಜನ ಬರ್ತಾರೆ, ತುಂಬಾ ಪ್ರೀತಿನಲ್ಲಿ ಭಕ್ತಿನಲ್ಲಿ ನೋಡ್ತಾರ. ಏನು ಶಿವ ದೇವಸ್ಥಾನ ಕೂತ್ಕೊಂಡಿದೆ, ಶಿವ ಅಂತ ಗಂಗಾ. ನೀವಲ್ಲಿ ಹರಿದ್ವಾರ ಹೋಗ್ಬೇಕಾಗಲ್ಲ, ಇಲ್ಲೇ ಗಂಗಾ ಸಿಕ್ಕುತ್ತೆ. ಈ ತರ ಶಿವ ಇತ್ತು, ಗಂಗಾ ಇತ್ತು. ಇಲ್ಲಿ 5 ಧಾಮ್ ಯಾತ್ರಾ ಮುಂಚೆ ಮಾಡಿದೆ. ಏನು ಅಮರನಾಥ್ ಲಿಂಗ್ ಇದೆ, ಬದ್ರಿನಾಥ್, ಕೇದಾರ್ನಾಥ್ ಮತ್ತು 12 ಜ್ಯೋತಿರ್ಲಿಂಗ್ ಮಾಡಿದೆ. ಈ ವರ್ಷ ದೇವರ ಕೃಪಾ ಜೊತೆ ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಗುಫಾನಲ್ಲಿ ವೈಷ್ಣೋ ದೇವಿ ಯಾತ್ರಾ ಅಂತ ಏನು, 10 ಅಡಿ ಮೇಲೆ ಕಾಳಿಮಾ ಪಾರ್ವತಿ, ಅದು ಪಾರ್ವತಿದು ಒಂದು ದೊಡ್ಡ ಸ್ಟ್ಯಾಚ್ಯೂ ಮಾಡಿದೆ. ಏನು ಇಲ್ಲಿ ಶಿವಜಿ ಇದೆ, ಗಣಪತಿ ಇದೆ. ಇದು ಕಂಪ್ಲೀಟ್ ಮಾಡಕ್ಕೆ ಪಾರ್ವತಿ ದೊಡ್ಡ ಸ್ಟ್ಯಾಚ್ಯೂ ಮಾಡಿದ್ರೆ ತುಂಬಾ ಪ್ರೀತಿ ಆಗಿದೆ, ತುಂಬಾ ಶಾಂತಿ, ತುಂಬಾ ಖುಷಿ ಆಗಿದೆ. ಮತ್ತು ಇದು ದೊಡ್ಡ ಸ್ಟೋರಿ ಇದೆ. ಇದು ಗುಫಾನಲ್ಲಿ ಇದು ಎವ್ರಿ ಮಂತ್ ಹೊಸ ಇನೋವೇಷನ್ ಐಡಿಯಾ ಬರುತ್ತೆ. ಸ್ಟಾರ್ಟ್ ಮಾಡಕ್ಕೆ ಅರ್ಧ ಕುವಾರಿ ಯಾರು, ಅವರು ಮೆಡಿಟೇಟ್ ಮಾಡಿದ್ರು. ಒಂದು ಹುಡುಗಿ, ಆ ಹುಡುಗಿ ಮೆಡಿಟೇಟ್ ಮಾಡಿದ್ರೆ ಅವರು ಅಭಿವ್ಯಕ್ತಿ ಅರ್ಥ ಏನು, ಮ್ಯಾನಿಫೆಸ್ಟೇಷನ್. ಅವ್ರಲ್ಲಿ 3 ದೇವಿದು ಕೃಪಾ ಸಿಕ್ತು. ಯಾರು 3 ದೇವಿ? ಮಾ ಕಾಳಿ, ಮಾ ಲಕ್ಷ್ಮಿ, ಮಾ ಸರಸ್ವತಿ. ಈ ಮೂರು ದೇವಿದು ಒಂದು ಕಡೆ ಭಕ್ತಿ ಮಾಡೋರು ಜನ ಹೋಗ್ತಾರೆ. ಇಲ್ಲಿ ಜಮ್ಮುನಲ್ಲಿ ವೈಷ್ಣೋ ದೇವಿ. ಈಗ ಎಲ್ಲಾರು ಜನ ಸೌತ್ ಇಂಡಿಯಾದಿಂದ ವೈಷ್ಣೋ ದೇವಿ ಹೋಗ್ಬೇಕಾಗಿಲ್ಲ. ಇಲ್ಲಿ ಶಿವ ದೇವಸ್ಥಾನ ಬಂದ್ರೆ, ಓಲ್ಡ್ ಏರ್ಪೋರ್ಟ್ ರೋಡ್ ಬೆಂಗಳೂರು ಬಂದ್ರೆ ಇಲ್ಲಿ ದರ್ಶನ ಮಾಡಬಹುದು. ಮತ್ತು ಮೇಲೆ ಹೋದ್ರೆ ವೈಷ್ಣೋ ದೇವಿ ಯಾತ್ರಾ, ಕೆಳಗೆ ಬಂದ್ರೆ ಶಿವೋಹಂ ಅರ್ಥ ಸನಾತನ್ ಧರ್ಮ ಯಾತ್ರಾ. ಆದಿಶಂಕರ, ಗುರುನಾನಕ್, ರಮಣ ಮಹರ್ಷಿ, ವಿವೇಕಾನಂದ್ ಎಲ್ಲಾ ಸ್ಟ್ಯಾಚ್ಯೂ ಮಾಡಿದೆ. ಏನಕ್ಕೆ? ಇವರು ಎಲ್ಲಾ ಮನುಷ್ಯರು ಸನಾತನ್ ಧರ್ಮದ ಎಕ್ಸ್ಪ್ಲನೇಷನ್ ಕೊಟ್ಟಿದೆ. ಸನಾತನ್ ಧರ್ಮ ಅರ್ಥ ಏನು? ಸನಾತನ್ ಧರ್ಮದಲ್ಲಿ ಮಹಾವಾಕ್ಯ ಅರ್ಥ ಏನು? 10 ಶಬ್ದ ಇದೆ. ಅದು 10 ಶಬ್ದನಲ್ಲಿ ಪೂರ್ತಿ ವೇದ ಉಪನಿಷತ್ತು ಕಂಪ್ಲೀಟ್ ಸಾರ್ ಏನಿದೆ, ಅರ್ಥ ಏನಿದೆ, 10 ಶಬ್ದನಲ್ಲಿ ಬರ್ತಾರೆ. ಏನು? ತತ್ವಮಸಿ, ಅಯಂ ಆತ್ಮ ಬ್ರಹ್ಮ, ಅಹಂ ಬ್ರಹ್ಮಸ್ಮಿ, ಪ್ರಜ್ಞಾನಂ ಬ್ರಹ್ಮ. ಇದು 10 ಶಬ್ದ ಗೊತ್ತಾದ್ರೆ ಸಾಕು. ವೇದ ಉಪನಿಷತ್ ನೋಡಕ್ಕೆ ಏನು ಬೇಕಾಗಿಲ್ಲ. ಅದು ಸನಾತನ್ ಧರ್ಮ. ಈ ಡೇಟ್ ನಲ್ಲಿ ನಮ್ ಭಾರತ್ನಲ್ಲಿ ತುಂಬಾ ಜನ ಸನಾತನ್ ಧರ್ಮ ಆತರ ಮಾತಾಡ್ತಾ ಇದೆ. ಅದು ಅರ್ಥ ಏನಿದೆ? ಶಿವೋಹಂ ಶಿವ ದೇವಸ್ಥಾನದಲ್ಲಿ ಒಂದು ಯಾತ್ರಾ ಶುರು ಮಾಡಿದೆ. ಜನ ಅದು ಯಾತ್ರೆ ಬಂದ್ರೆ ಗೊತ್ತಾಗತ್ತೆ ಏನು ಸನಾತನ್ ಧರ್ಮ ಏನಿದೆ. ಅದು ಸನಾತನ್ ಧರ್ಮ ಅರ್ಥ ಏನು? ಶಿವೋಹಂ 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 ಅರ್ಥ ಓಂ ನಮ ಶಿವಾಯ. ದೇವರು ನಾವು ನಿಮ್ಗೆ ಶಿವ ರೂಪದಲ್ಲಿ ನೋಡ್ತಾ ಇದ್ದೀನಿ. ಓಂ ನಮ ಶಿವ ಅರ್ಥ ಓಂ ದೇವರು, ನಮ ಅರ್ಥ ನಮಸ್ಕಾರ. ನಾವು ಶಿವ ರೂಪದಲ್ಲಿ ನಮಸ್ಕಾರ ಮಾಡ್ತಾ ಇದೀವಿ. ಓಂ ಗಣಪತಿ ನಮ ಅರ್ಥ ಏನು? ನಿಮ್ ಗಣಪತಿ ರೂಪದಲ್ಲಿ ನಮಸ್ಕಾರ ಮಾಡ್ತೀನಿ. ಓಂ ನಮೋ ಭಗವತೆ ವಾಸುದೇವ ಅರ್ಥ ಏನು? ವಾಸುದೇವ ರೂಪದಲ್ಲಿ ನಮಸ್ಕಾರ ಮಾಡ್ತೀನಿ. ಅರ್ಥ ಏನು? ದೇವರು ಯಾವುದು ರೂಪ ಇಲ್ಲ. ಸನಾತನ್ ಧರ್ಮಕ್ಕೆ ಅರ್ಥ ಏನು? ಅಯಂ ಆತ್ಮ ಬ್ರಹ್ಮ ಅರ್ಥ ಈ ಆತ್ಮ ಪರಮಾತ್ಮ. ಒಂದ್ ಮನಸ್ಸಿನಲ್ಲಿ ದೇವರಿದ್ದಾರೆ. ಅದು ಗೊತ್ತಾದ್ರೆ ಸನಾತನ್ ಧರ್ಮದ್ದು ಸಕ್ಸಸ್ ಆಗಿದೆ. ಮುಕ್ತಿ, ಮೋಕ್ಷ, ನಿರ್ಮಾಣ ಅದು ಸಿಕ್ಕಿದೆ. ಅದೇ ಮಾಡಿದೆ. ಇಲ್ಲಿ ವೈಷ್ಣೋ ದೇವಿ ಯಾತ್ರಾ ಮಾಡಿದೆ. ನಾಳೆ ಮಹಾಶಿವರಾತ್ರಿ ದಿವಸ ಅದು ಉದ್ಘಾಟನೆ ಮಾಡ್ತಾ ಇದ್ದೀನಿ. ವೈಷ್ಣೋ ದೇವಿ ಯಾತ್ರಾ ಮತ್ತು ಸನಾತನ್ ಧರ್ಮ ಯಾತ್ರಾ, ಇದು ಈ ಮಹಾಶಿವರಾತ್ರಿದು ಈ ಶಿವೋಹಂ ಶಿವ ದೇವಸ್ಥಾನದಲ್ಲಿ ವಿಶೇಷ. ಪ್ರಾರ್ಥನಾ ಮಾಡೋ ಸಮಯದಲ್ಲಿ ಅವ್ರದ್ದು ಬ್ಲೆಸ್ಸಿಂಗ್ ಸಿಕ್ತು. ಅದಕ್ಕೋಸ್ಕರ ವೈಷ್ಣೋ ದೇವಿ ಯಾತ್ರೆಯಲ್ಲಿ ಇವ್ರು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಮುಂದೆ 3 ದೇವಿ ನೋಡ್ಬೋದು. ಇದು 3 ದೇವಿಯ 3 ದೇವಿ ಯಾವುದು? ಮಾ ಕಾಳಿ, ಮಾ ಲಕ್ಷ್ಮಿ, ಮಾ ಸರಸ್ವತಿ. ಇದು ಫಸ್ಟ್. ಇದು ಈ ತರ ಯಾವಾಗ ಸಿಗುತ್ತೆ? ವೈಷ್ಣೋ ದೇವಿ ಯಾತ್ರೆಯಲ್ಲಿ ಇದು ಭಕ್ತಿ ಸಿಕ್ಕತ್ತು. ಏಕೆ ಇದು ಭಕ್ತಿ ಇಲ್ಲಿ ಸಿಗಿದೆ?
ಅರ್ಧಕವಾರಿ ಆ ಹುಡುಗಿ ಭಕ್ತಿ ಮಾಡೋ ಟೈಮ್ನಲ್ಲಿ 3 ದೇವಿಯಿಂದ ಅವ್ರಿಗೆ ಕೃಪಾ ಸಿಕ್ತು, ಬ್ಲೆಸ್ಸಿಂಗ್ ಸಿಕ್ತು. ಅದಕ್ಕೋಸ್ಕರ ವೈಷ್ಣೋ ದೇವಿದು ಪ್ರಮುಖ ಏನಿದೆ, ಇದು 3 ದೇವಿದು ಪೂಜಾ ಒಂದೇ ಕಡೆ ಮಾಡಬೇಕು. ಅದು ತುಂಬಾ ವಿಶೇಷ. ವೈಷ್ಣೋ ದೇವಿ ಅರ್ಥ ಈ 3 ದೇವಿ ಒಂದೇ ಜಾಗ, ಒಂದೇ ಕಡೆ. ಇದು ಕಥೆ ಜೊತೆ ಹೇಳ್ತಾ ಇದೆ. ಇದು ಹುಡುಗಿಗೆ ಇದು 3 ದೇವಿದು ಜೊತೆ ಸ್ಪೆಷಲ್ ಬ್ಲೆಸ್ಸಿಂಗ್ ಸಿಕ್ತು. ಅದು ಯಾವಾಗ ಸಿಕ್ಕಲ್ಲ. ಅದಕ್ಕೋಸ್ಕರ ವೈಷ್ಣೋ ದೇವಿ ತುಂಬಾ ಇಂಪಾರ್ಟೆಂಟ್. ಅಲ್ಲಿದಾದ್ಮೇಲೆ ನೆಕ್ಸ್ಟ್ ಮಾತಾಡಿ.